ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡಿಕೊಂಡು ವಿಚ್ಛೇದನಕ್ಕಾಗಿ ಜಿಲ್ಲಾ ಕೌಟುಂಬಿಕ ನ್ಯಾಯಾಲಯದ ಮೆಟ್ಟಿಲು ಏರಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ ಸತಿಪತಿಗಳು ನಾನೊಂದು ತೀರ ನೀನೊಂದು ತೀರ ಎನ್ನುವ ರೀತಿಯಲ್ಲಿ ಜೀವನ ಮಾಡುತ್ತಿದ್ರು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೌಟುಂಬಿಕ ನ್ಯಾಯಾಲಯವು ಮಧ್ಯ ಪ್ರವೇಶಿಸಿ ಸತಿಪತಿಗಳನ್ನು ಒಂದಾಗಿಸಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡ ಅವರ ನೇತೃತ್ವದಲ್ಲಿ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ 3 ಜೋಡಿಗಳು ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾರ ಬದಲಾಯಿಸಿಕೊಂಡು ಸಿಹಿ ತಿನ್ನಿಸುವ ಮೂಲಕ ಮತ್ತೆ ಒಂದಾದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾನೂನು ಸೇವಾ ಸಮಿತಿ ವತಿಯಿಂದ ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಲೋಕ ಅದಾಲತ್ ನಡೀತಾ ಇದೆ. ಈ ದಿನ ನಾವು ನಮ್ಮ ಕೌಟುಂಬಿಕ ನ್ಯಾಯಾಲಯದಲ್ಲಿ ಒಟ್ಟು 5 ಜೋಡಿಗಳನ್ನು ನಾವು ರಿಯೂನಿಯನ್ ಮಾಡಿದ್ದೀವಿ. 2 ಜೋಡಿಗಳು ಮುಂಚೆನೇ ನಮಗೆ ಹೇಳಿದರು ಇವತ್ತು ಬರಲಿಕ್ಕಾಗಲ್ಲ, ಸ್ವಲ್ಪ ತೊಂದರೆ ಇದೆ ಅಂತ ಹೇಳಿ. ಅದರಿಂದ ಮೊನ್ನೆನೇ ಅವ್ರದ್ದು 2 ಮ್ಯಾಟರ್ ನಾವು ಪ್ರೀ ಲೋಕ ಅದಾಲತ್ ದಿವಸಗಳ ಕ್ಲೋಸ್ ಮಾಡಿದ್ದೀವಿ. ಈ ದಿನ ಇವತ್ತು 3 ಜೋಡಿಗಳು ನಮ್ಮ ಸಮ್ಮುಖದಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಹಾಗೂ ನಮ್ಮ ಗೌರವಾನ್ವಿತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಸಹ ಇಲ್ಲಿ ಬಂದಿದ್ದರು. ಅವರ ಒಂದು ಜೊತೆಯಲ್ಲೂ ಸಹ ಹಾರಗಳನ್ನು ಬದಲಾಯಿಸ್ಕೊಂಡು ಒಬ್ರಿಗೊಬ್ಬರು ಅನ್ಯೋನ್ಯತೆಯಿಂದ ಇರ್ತೀವಿ ಅಂತೇಳಿ ಒಪ್ಪಿ ಜೊತೆಯಾಗಿ ವಾಸ ಮಾಡಿಕೊಂಡು ಇದ್ದಾರೆ. ಈ ವಿಚಾರಗಳನ್ನು ನಾವು ಸುಮಾರು ಕೋರ್ಟಲ್ಲಿ 1 ತಿಂಗಳಿಂದ 2-3 ಸೆಟ್ಟಿಂಗ್ನಲ್ಲಿ ಅವ್ರ ಜೊತೆ ನಾವು ಮಾತಾಡಿ ಬಗೆಹರಿಸ್ಕೊಟ್ಟಿದ್ದೀವಿ. 1-2 ಪೆಟಿಷನ್ ಅಂತೂ ಡೈವರ್ಸ್ಗೆ ಹಾಕ್ಕೊಂಡಿದ್ರು ಅವರು. ಅದನ್ನು ಈಗ ಅವ್ರಿಗೆ ಕೆಲವು ಸಣ್ಣ ಪುಟ್ಟ ವಿಚಾರಗಳು ಏನಿತ್ತು, ತೊಂದರೆಗಳಿತ್ತು, ಅದನ್ನೆಲ್ಲ ನಾವು ಸೆಟ್ರೇಟ್ ಮಾಡಿ ಒಂದು ಒಟ್ಟಿಗೆ ಇರೋವಂಥ ಒಂದು ವ್ಯವಸ್ಥೆನ ನಾವು ಕಾನೂನು ಸೇವಾ ಸಮಿತಿ ಕಡೆಯಿಂದ ನಾವು ಮಾಡಿಕೊಟ್ಟಿದ್ದೀವಿ. ಎಲ್ಲರೂ ಖುಷಿಯಾಗಿದ್ದಾರೆ. ನೀವು ಪತ್ರಕರ್ತರು ಬೇಕಾದ್ರೆ ಅವ್ರ ಜೊತೆ ವೈಯಕ್ತಿಕವಾಗಿ ಮಾತಾಡಿ ಇದೆಲ್ಲ ಸಾಧ್ಯ ಆಗಿರೋದು ನಮಗೆ ನಮ್ಮ ವಕೀಲರ ಸಂಘದ ಕಡೆಯಿಂದ ಹಾಗೂ ವಕೀಲರು ಸಹ ನಮ್ಮ ಜೊತೆ ಕೈ ಜೋಡಿಸಿ ಅವರ ಪಕ್ಷಕಾರರಿಗೂ ಸಹ ಬುದ್ಧಿ ಹೇಳಿ ನಮ್ಮ ಜೊತೆ ಕೂತು ಕಳೆದ 1-2-3 ಸಿಟ್ಟಿಂಗ್ನಲ್ಲಿ ನಮ್ಮ ಜೊತೆ ಎಲ್ಲ ಇದ್ದು ಅವ್ರ ಮನೆಯವ್ರನ್ನೆಲ್ಲ ಸಹ ನಾವು ಕರೆಸಿ ಮಾತಾಡಿ ಅಂಥ ದೊಡ್ಡ ಭಿನ್ನಾಭಿಪ್ರಾಯಗಳೇನಿಲ್ಲ, ಎಲ್ಲರ ಕುಟುಂಬದಲ್ಲಿ ನಡೆಯುವಂಥದ್ದೇ. ಆದರೆ ಅವ್ರಿಗೆ ಯಾರಾದರೂ ಒಬ್ಬರು ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಒಂದು ಸಾಮರಸ್ಯನ ಕಾಪಾಡಿಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿರುತ್ತೆ. ಈ ದಿನ ನಾವು ಆ ಒಂದು ವ್ಯವಸ್ಥೆನ ಇಲ್ಲಿ ಎಲ್ಲರಿಗೂ ಮಾಡಿಕೊಟ್ಟು ಕಲ್ಪಿಸಿ ಅವರಿಗೆ ಒಂದು ಒಳ್ಳೆಯ ಜೀವನ ಮಾಡ್ಕೊಂಡು ಹೋಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಕಾನೂನು ಸೇವಾ ಸಮಿತಿಯಿಂದನೇ ಹಾರಗಳನ್ನೆಲ್ಲ ತರಿಸಿ ಸ್ವೀಟ್ ಡಿಸ್ಟ್ರಿಬ್ಯೂಷನ್, ಹಾರ ಎಕ್ಸ್ಚೇಂಜ್ ಎಲ್ಲ ಆಗಿದೆ. ಎಲ್ಲರೂ 3 ಜೋಡಿ ಇಲ್ಲಿ ಇವತ್ತು ಮಾಡ್ಕೊಂಡಿದ್ದಾರೆ. ಒಟ್ಟು 5 ಜೋಡಿ. ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳೇ, ಮನೇಲಿ ಎಲ್ಲರ ಮನೇಲೂ ಇದ್ದಿದ್ದೆ. ಆ ಥರನೇ ಅವರು ತೊಂದರೆ ಮಾಡ್ಕೊಂಡಿದ್ರು. ಬೇರೆ ಬೇರೆ ವಿಚಾರಗಳಿಗೆ ಕೆಲವರಂತೂ ಬೇರೆ ಬೇರೆಯೇ ಇದ್ದರು. 2 ಜೋಡಿಗೆ ಇಬ್ಬಿಬ್ಬರು ಮಕ್ಕಳಿದ್ದಾರೆ. ಎಲ್ರಿಗೂ ಇನ್ಫ್ಯಾಕ್ಟ್ ಮಕ್ಕಳಿದ್ದಾರೆ, ಇಬ್ಬಿಬ್ಬರು ಮಕ್ಕಳಿದ್ದಾರೆ. ಈಗ ಅವರೂ ಈಗ ಮಾರ್ಚಲ್ಲಿ ಇಲ್ಲೇ ಎಲ್ಲ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಕೊಂಡು ಚೆನ್ನಾಗಿರ್ತಾರೆ. 2 ಜೋಡಿ ಅಂತೂ ಬೇರೆ ಮನೆ ಮಾಡಿಕೊಂಡು ದೇ ಆರ್ ವೆರಿ ಹ್ಯಾಪಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ನಾವು ಸಂತೋಷವಾಗಿದ್ದೀವಿ ಅಂತ ನಂಗೆ ವೈಯಕ್ತಿಕವಾಗೂ ಅವರೆಲ್ಲ ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಇಂದು ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ವಿವಿಧ ಪ್ರಕರಣಗಳು ರಾಜಿ ಸಂಧಾನಕ್ಕೆ 10,753 ಅರ್ಜಿಗಳು ಬಂದಿದ್ದು ಅದರಲ್ಲಿ 7,170 ಇತ್ಯರ್ಥವಾಗಿದೆ. ಇನ್ನು ವಿಚ್ಛೇದನಕ್ಕೆ ಬಂದಿದ್ದ 12 ವಿವಿಧ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿವೆ. ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ ಜಿಲ್ಲೆಯ 3 ತಾಲೂಕುಗಳಾದ ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಬಾಗೇಪಲ್ಲಿ ಒಟ್ಟು 12 ಜೋಡಿಗಳಿಗೆ ಕಾನೂನು ಸೇವಾ ಪ್ರಾಧಿಕಾರದಡಿ ರಾಜಿ ಮಾಡಿಸಿ ಜೀವನಕ್ಕೆ ದಾರಿ ಮಾಡಿಕೊಡಲಾಯಿತು. ಸಣ್ಣ ಪುಟ್ಟ ಕಾರಣಗಳಿಗೆ ಮನಸ್ತಾಪವಾಗಿ 3-4 ವರ್ಷಗಳಿಂದ ದೂರವಿದ್ದ ಸತಿಪತಿಗಳು ವಿಚ್ಛೇದನ ಮರೆತು ಮತ್ತೆ ಒಂದಾಗಿ ಜೀವನ ನಡೆಸಲು ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಧೀಶರು, ವಕೀಲರ ಸಂಘ, ಕಾನೂನು ಸೇವಾ ಪ್ರಾಧಿಕಾರ ಸಾಕ್ಷಿಯಾಗಿದೆ.
ಒಟ್ಟಾರೆ ಸಣ್ಣ ಪುಟ್ಟ ಜಗಳದಿಂದ ದೂರವಾಗಿದ್ದ ಸತಿಪತಿಗಳು ಮಧ್ಯಸ್ಥಿಕೆ ಮೂಲಕ ಒಂದಾದರು. ಇನ್ನು ಎಲ್ಲ ಜೋಡಿಗಳಿಗೆ ಮಕ್ಕಳು ಇದ್ದು ಮಕ್ಕಳೊಂದಿಗೆ ಇಂದು ನೋಡಿ ನಮಗೂ ಖುಷಿಯಾಯಿತು. ಇದು ಒಂದು ಸಾಧನೆ ಎಂದು ಚಿಕ್ಕಬಳ್ಳಾಪುರ ಪ್ರಧಾನ ಕೌಟುಂಬಿಕ ನ್ಯಾಯಾಧೀಶರಾದ ಆರ್ ಲತಾ ಕುಮಾರಿ ಅವರು ಸಂತಸ ವ್ಯಕ್ತಪಡಿಸಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.